ಆತ ಯೂತ್ ಕಾಂಗ್ರೆಸ್ ಮುಖಂಡ. ವಿಐಪಿಗಳ ಜೊತೆಗೆ ಆತನಿಗೆ ಬಹಳ ನಿಕಟವಾದಂತ ಸಂಪರ್ಕ ಇತ್ತು. ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳ ಜೊತೆಗೆ ಪೋಸ್ಟ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಂತ ವ್ಯಕ್ತಿ ಆತ. ಆದರೆ ರಾಜಕೀಯದಲ್ಲಿದ್ದು ಆತ ಮಾಡಿದ್ದು ಮಾತ್ರ ಹನಿ ಟ್ರ್ಯಾಪ್. ಕೋಟಿ ಕೋಟಿ ಲೂಟಿ ಹೊಡೆದಂತ ವ್ಯಕ್ತಿ ಇದೀಗ ಅಂಧರಾಗಿದ್ದಾನೆ. ಅಶ್ಲೀಲ ವಿಡಿಯೋ ಇಟ್ಕೊಂಡು ಉದ್ಯಮಿಗೆ ಬ್ಲಾಕ್ ಮೇಲ್. ಮಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಅಂಧರ್. ರಾಜಕಾರಣಿಗಳ ಜೊತೆ ಪೋಸ್, ಪೊಲೀಸ್ ಅಧಿಕಾರಿಗಳ ಪಕ್ಕದಲ್ಲೂ ನಿಂತು ಸ್ಮೈಲ್. ವಿಐಪಿಗಳು ಎಲ್ಲೇ ಹೋದ್ರು ಈತ ಕ್ಯಾಮೆರಾ ಮುಂದೆ ಹಾಜರ್. ಮಂಗಳೂರಿನಲ್ಲಿ ದೊಡ್ಡವರ ಜೊತೆ ಗುರುತಿಸಿಕೊಂಡು ಬಿಲ್ಡಪ್ ಕೊಡ್ತಿದ್ದ ಈತನ ಹೆಸರು ನಿಜಾಮ್. ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸುವುದನ್ನ ಬಿಟ್ಟು ತಾನೊಬ್ಬ ಪ್ರಭಾವಿ ಅಂತ ಬಿಂಬಿಸಿಕೊಂಡು ಈತ ಮಾಡಿದ್ದು ಮಾತ್ರ ನೀಚ ಕೆಲಸ. ಓರ್ವ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿ 2 ವರ್ಷದಿಂದ ಹಣವನ್ನ ಪೀಕಿದ್ದಾನೆ. ಇದೇ ನಿಜಾಮ್ಗೆ ಜಿತೇಶ್ ಎಂಬ ಯುವಕ ಪರಿಚಯವಿರುತ್ತೆ. ಈ ಜಿತೇಶ್ ಇವನಿಗಿಂತಲೂ ಖತರ್ನಾಕ್. ಮಂಗಳೂರಿನ ಉದ್ಯಮಿ ಜೊತೆಗೆ ಜಿತೇಶ್ ಇದ್ದ ಅಶ್ಲೀಲ ವಿಡಿಯೋನೇ ಈ ಕಹಾನಿಯ ಮೂಲ. ಜಿತೇಶ್ ಆ ವಿಡಿಯೋ ಇಟ್ಕೊಂಡು ಉದ್ಯಮಿಗೆ ಬ್ಲಾಕ್ ಮೇಲ್ ಮಾಡಿ 2024ರಲ್ಲಿ 35 ಲಕ್ಷ ಹಣ ಲಪಟಾಯಿಸಿರುತ್ತಾನೆ. ಈ ವಿಚಾರ ನಿಜಾಮ್ಗೆ ಗೊತ್ತಾಗುತ್ತೆ. ನಿಜಾಮ್ ಆ ವಿಡಿಯೋ ಇಟ್ಕೊಂಡು 2024ರಿಂದ ಉದ್ಯಮಿಗೆ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡಿ ಆಗಾಗ ಹಣ ಲೂಟಿ ಮಾಡಿದ್ದಾನೆ. 2 ವರ್ಷ 2 ಕೋಟಿ 77 ಲಕ್ಷ ವಸೂಲಿ. ಆತ್ಮಹತ್ಯೆ ಕಥೆ ಕಟ್ಟಿದ ವಂಚಕರು. ಇದೇ ವಿಚಾರ ಇಟ್ಕೊಂಡು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡಲ್ಲ ಅಂದಾಗ ನಿಜಾಮ್ ಮತ್ತು ಜಿತೇಶ್ ಒಂದು ಭಾರಿ ಹೈ ಡ್ರಾಮಾ ಮಾಡಿದ್ದಾರೆ. ಜಿತೇಶ್ ನಿನ್ನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಉದ್ಯಮಿಯನ್ನ ನಿಜಾಮ್ ಹೆದರಿಸಿದ್ದಾನೆ. ಇದಕ್ಕೆ ಸಾಕ್ಷಿಯಾಗಿ ಜಿತೇಶ್ ನೇಣು ಬಿಗಿದ ರೀತಿ ಒಂದು ಫೋಟೋ ಹಾಗೂ ಅಂತ್ಯ ಸಂಸ್ಕಾರ ಮಾಡಿರುವ ಫೋಟೋಗಳನ್ನ ತೋರಿಸಿದ್ದಾನೆ. ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಕೇಸ್ ಆದ್ರೆ 10 ವರ್ಷ ಜೈಲು ಅಂತ ಹೆದರಿಸ್ತಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಇರೋ ಫೋಟೋ ತೋರಿಸಿ ಬೆದರಿಸ್ತಾರೆ. ಹಾಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ವಿವಿಧ ಮುಖಂಡರುಗಳ ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದ. ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋಗೆ ಪೋಸ್ಟ್ ಕೊಟ್ಟು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಬಿಲ್ಡಪ್ ತಗೊಳ್ತಾ ಇದ್ದ. ತಾನೊಬ್ಬ ಪ್ರಭಾವಿ ಅಂತ ಬಿಂಬಿಸ್ತಾ ಇದ್ದ. ತಮಿಳುನಾಡಿನ ಸಿಎಂ ವಿಜಯ್ ಜೊತೆ ಕೂಡ AI ಫೋಟೋವನ್ನು ನಿರ್ಮಿಸಿ ತಾನೊಬ್ಬ ಪ್ರಭಾವಿ ಅಂತ ಹೇಳಿ ಬಿಂಬಿಸಿ ಈ ಒಂದು ಉದ್ಯಮಿಗೆ ವಂಚನೆ ಮಾಡಿದ್ದ. ಹೆದರಿದ ಉದ್ಯಮಿ ಈತ ಕೇಳಿದಷ್ಟು ಕೋಟಿ ಕೋಟಿ ಹಣವನ್ನ ಕೊಟ್ಟಿದ್ರು. ಇನ್ನು ಜಿತೇಶ್ ಸತ್ತು ಹೋಗಿದ್ದಾನೆ ಅಂತ ಉದ್ಯಮಿ ಅಂದ್ಕೊಂಡಿರ್ತಾರೆ. ಮೊನ್ನೆವರೆಗೂ ಅಂದ್ರೆ ಜೂನ್ 1ರವರೆಗೂ ಉದ್ಯಮಿ ಈ ವಂಚಕರ ಭಯದಲ್ಲೇ ಓಡಾಡ್ತಿದ್ರು. ಆದ್ರೆ ಮೊನ್ನೆ ಜೂನ್ 1ರಂದು ಮಂಗಳೂರಿನಲ್ಲಿ ಉದ್ಯಮಿ ಕಣ್ಣಿಗೆ ಜಿತೇಶ್ ಜೀವಂತವಾಗಿ ಕಾಣಿಸ್ತಾನೆ. ನೇರವಾಗಿ ಉರ್ವಾ ಪೊಲೀಸ್ ಠಾಣೆಗೆ ತೆರಳಿದ ಉದ್ಯಮಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ನಿಜಾಮ್ ಮತ್ತು ಜಿತೇಶ್ ನನ್ನ ಬಂಧಿಸಿದ್ದಾರೆ. ಇನ್ನು TV9ನಲ್ಲಿ ಈ ಬಗ್ಗೆ ವರದಿ ಬಿತ್ತರವಾಗುತ್ತಲೇ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಿಜಾಮ್ ಮತ್ತು ಜಿತೇಶ್ ಮೇಲೆ FIR ಆಗಿ ಬಂಧನ ಆದ್ರೂ ಈ ವಿಚಾರ ಬಯಲಾಗಿರಲಿಲ್ಲ. ಆತ್ಮಹತ್ಯೆಯ ನಾಟಕ, ಅಂತ್ಯ ಸಂಸ್ಕಾರದ ಹೈಡ್ರಾಮಾ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿದ್ರು. ಈ ಎಲ್ಲ ವಿಚಾರವಾಗಿ TV9 ವಿಸ್ತೃತವಾಗಿ ವರದಿ ಬಿತ್ತರ ಮಾಡಿತ್ತು. ಇದರಿಂದಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಮುಖಭಂಗ ಆಗಿತ್ತು. ಕಾಂಗ್ರೆಸ್ನಿಂದ ಈ ನಿಜಾಮ್ನನ್ನು ಪ್ರಾಥಮಿಕ ಸದಸ್ಯತ್ವ ಸ್ಥಾನ ಮತ್ತೆ ಆತನಿಗಿದ್ದ ಹುದ್ದೆಯಿಂದ ಉಚ್ಚಾಟನೆ ಮಾಡಲಾಗಿದೆ. ಸದ್ಯ ಕಳೆದ 2 ದಿನಗಳ ಹಿಂದೆಯೇ ಪೊಲೀಸರು ವಿಚಾರಣೆ ಮುಗಿಸಿ ಜೈಲ್ಗಟ್ಟಿದ್ದಾರೆ. ಆದರೆ ಈತ ಹಲವು ದಂಧೆಗಳನ್ನ ಮಾಡಿ ಇದೇ ರೀತಿ ಹಲವರಿಗೆ ವಂಚನೆ ಮಾಡಿದ್ದಾನೆ ಅನ್ನೋ ಮಾತುಗಳು ಕೇಳಿಬರುತ್ತಿದೆ. ಇನ್ನು ಈತನಿಂದ ವಂಚನೆಗೊಳಗಾದವರು ವಿಚಾರ ಬಯಲು ಮಾಡಿದ್ರೆ ಈತನ ಹಲವು ಕರ್ಮಕಾಂಡಗಳು ಹೊರಬೀಳಲಿವೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.